ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ದಿನ ನಾನು ನಿಮಗೆ ಲೇಯರ್ ಪರೋಟನ ಮಾಡಿ ತೋರ್ಸಾಕತ್ತೀನಿ. ಅಂದ್ರೆ ಲಚ್ಚ ಪರೋಟಾನು ಅಂತಾರೆ, ಹಂಗೆ ಕೂಡ ಲೇಯರ್ ಬೈ ಪರೋಟಾನು ಪರಾಟಾನು ಅಂತಲೂ ಕೂಡ ಕರೀತಾರೆ ನೋಡ್ರಿ. ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಹಂಗೆ ನಾನು ಇವತ್ತಿನ ದಿನ ನಿಮ್ಗೆ ಗೋಧಿ ಹಿಟ್ಟಿನ ಪರಾಟನ ಮಾಡಿ ತೋರಿಸಿ ನೋಡ್ರಿ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇವತ್ತಿನ ದಿನ ನಾನು ನಿಮ್ಗೆ ಗೋಧಿ ಹಿಟ್ಟಿನಿಂದ ಪರಾಟನ ಮಾಡಿ ತೋರ್ಸಾಕತ್ತೀನಿ. ಹಂಗೆ ನೀವು ದೊಡ್ಡ ಮನಸ್ಸು ಮಾಡಿಕ್ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ. ಬನ್ರಿ ಅದು ಹೆಂಗೆ ಮಾಡಿದೆ ಅಂತಂದ್ರೆ, ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡೀನಿ. ಅದಕ್ಕೆ 1 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಬಿಟ್ಟು ಇದನ್ನು ಪೂರ್ತಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದು ಅರ್ಧ ಚಮಚದಕ್ಕಿಂತ ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನಾನು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಕೆಂಪಾಗಿ ಬರುತ್ತೆ ನೋಡ್ರಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತಂತ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಅತಿ ಸಾಫ್ಟಾಗಿ ನಾವು ನಾದ್ಕೊಳ್ಬೇಕಾಗತ್ತೆ ನೋಡ್ರಿ. ನೋಡಕತ್ತಿರಲ್ಲ, ಈ ರೀತಿ ಚೆನ್ನಾಗಿ ಒತ್ತಿ ನೀವು ನಾದ್ಕೊಳ್ಬೇಕಾಗತ್ತೆ. ಮನೆ ಒಳಗೆ ನೀವು ಗೋಧಿ ಹಿಟ್ಟಿನ ಪರಾಟ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನೀವು ಹೋಟೆಲ್ಗಳಿಗೆಲ್ಲ ಮಾಮೂಲಿಯಲ್ಲಿ ಹೋದಾಗ ಕೂಡ ನಿಮ್ಗೆ ಲೇಯರ್ ಪರೋಟ ಸಿಗುತ್ತಲ್ಲ, ಅದನ್ನು ಹೆಂಗೆ ಮಾಡ್ತಾರೆ, ಅದು ಮೈದಾಲಿ ಸಿಗುತ್ತೆ, ಗೋಧಿ ಹಿಟ್ಟಿನಿಂದ ಹೆಂಗೆ ಮಾಡ್ಬೋದಪ್ಪ ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟೀನಿ. ಅಗದಿ ಭಾಳ ಸಿಂಪಲ್ ರೆಸಿಪಿ ಐತಿ ನೋಡ್ರಿ. ನಾನು ಯಾವ ರೀತಿ ಹೆಂಗೆ ಮೆಥಡ್ ತೋರ್ಸಕತ್ತೀನಿ ನೋಡ್ರಿ. ಅದೇ ರೀತಿ ನೀವು ಕೂಡ ಮನ್ಯಾಗ ಮಾಡಿರಿ, ಪರ್ಫೆಕ್ಟ್ ಆಗಿರುವಂಥ ಪರಾಟ ಬರ್ತೈತಿ. ಎಷ್ಟು ಒತ್ತಿ ನಾದ್ಕೋತೀರಿ ನೋಡ್ರಿ, ಅಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗ್ಬೇಕು ನೋಡ್ರಿ. ಇವಾಗ ಇದನ್ನ ನೆನೆಯಕ್ಕೆ ಬಿಟ್ಬಿಡೋಣಂತ. ಒಂದು 5ರಿಂದ 6 ನಿಮಿಷ ನೆನೆದೈತಿ. ನೋಡಕತ್ತೀರಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗೈತೆ ನೋಡ್ರಿ ಹಿಟ್ಟು. ಮತ್ತು ಇದನ್ನು ನಾವು ಕಲ್ಲ ಮೇಲೆ ಹಾಕ್ಕೊಂಡು ಮತ್ತು ಚಂತಗ ಒತ್ತಿ ಕ್ಯಾರ ಇದನ್ನು ಸ್ವಲ್ಪ ನಾದ್ಕೊಳ್ಬೇಕಾಗತ್ತೆ ನೋಡ್ರಿ. ಇದೇ ರೀತಿ ಹಿಂಗೆ ನಾದ್ಕೊಂಡ್ಬಿಟ್ಟು ಉದ್ದಗ ಉಳ್ಳಿನ ಹೊಸದ್ಬಿಟ್ಟು ಒಂದು ಪ್ರಮಾಣದಾಗಿರುವಂಥ ಉಳ್ಳಿನ ಕಟ್ ಮಾಡ್ಕೊಳಕತ್ತೀನಿ. ನಿಮಗೆ ಚಾಕು ಇದ್ದರೆ ಚಾಕುಯಿಂದ ಮಾಡ್ಕೊರಿ, ಈ ರೀತಿ ಪಿಜ್ಜಾ ಕಟ್ಟರ್ ಇದ್ದರೆ ಅದನ್ನೋದ್ರಿಂದನೂ ಕಟ್ ಮಾಡ್ಕೋಬೋದು. ಚಂತಗ ರೌಂಡ್ ಮಾಡ್ಕೊಂಡು ಒತ್ತಿ ಸ್ವಲ್ಪ ಹಿಂಗೆ ಹಿಟ್ಟು ಹಚ್ಚಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಬಿಡ್ತೀನಂತ. ಮೊದಲೇದಾಗಿ ಹಿಂಗೆ ತೊಗೊಂಡ್ಬಿಟ್ಟು ಈ ರೀತಿ ಚಪಾತಿನ ಎಷ್ಟು ತೆಳ್ಳಗಾಗತ್ತಲ್ಲ ಅಷ್ಟು ತೆಳ್ಳಗೆ ದೊಡ್ಡದಾಗಿ ನೀವು ಚಪಾತಿನ ಲಟ್ಟಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು 2 ಸೈಡಿಂದ ಹಿಂಗೆ ಹೊಳಸು ಹಾಕ್ಕೊಂಡು ಇವಾಗ ನೀವು ಈ ರೀತಿನ ಚಂತಗನೆ ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಅಥವಾ 1ರಿಂದ 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ನೋಡಕತ್ತಿರಲ್ಲ, ಒಂದು ಮೂಲೆನೂ ಬಿಡಲ್ದಂಗೆ ಈ ರೀತಿನ ಚಂತಗ ತುಪ್ಪನ ಸವರ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಾಕತ್ತೀನಿ. ಭಾಳ ಹತ್ತಿಗೆ ತಿಕ್ಕಕ್ಕೆ ಹೋಗ್ಬೇಡ್ರಿ. ಇವಾಗ ಸ್ವಲ್ಪ ಲೈಟಾಗಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಇವಾಗ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಚಾಕುವಿಂದ ಕಟ್ ಮಾಡ್ಕೊರಿ. ನಾನು ಪಿಜ್ಜಾ ಕಟ್ರಿಂದ ಕಟ್ ಮಾಡ್ಕೊಳಕತ್ತೀನಿ. ಎಷ್ಟು ತೆಳ್ಳಗಾಗತ್ತಲ್ಲ ಅಷ್ಟು ಚಿಕ್ಕದಾಗಿನೂ ಕಟ್ ಮಾಡ್ಕೋಬೋದು ಎಳೆನ. ಇವಾಗ ಇದನ್ನು ಈ ರೀತಿ ಹಿಂಗೆ ಫೋಲ್ಡ್ ಮಾಡ್ತಾ ಹಿಂಗೆ ಬರ್ತೀನಂತ. ನಿಮ್ಗೆ ಕೈಲಿಂದ ಆಗ್ತಾ ಇಲ್ಲ ಅಂತಂದ್ರೆ ಈ ಚಪಾತಿದು ಹೊಳಸು ಹಾಕ್ತೀನಿ ನೋಡ್ರಿ ಸೌಟು, ಅದರಿಂದನೂ ಕೂಡ ಈ ರೀತಿ ಹಿಂಗೆ ಮಾಡ್ಕೋಬೋದು. ಈ ರೀತಿ ತುಂಬ ಈಸಿಯಾಗಿ ಬರುತ್ತೆ ನೋಡ್ರಿ. ಹಿಂಗೆ ಮಾಡ್ಕೋಬೋದು. ಹಿಂಗೆ ಒತ್ತಿ ಕ್ಯಾರಿ ಎಲ್ಲನೂ ಒಂದೇ ಎಳೆಗೆ ತೊಗೊಂಬಂದ್ವಿ ಅಂತಂದ್ರೆ ಇವಾಗ ರೆಡಿ ಆಗೈತಿ. ಸ್ವಲ್ಪ ಹಿಂಗೆ ಈಜ್ಕೊಳ್ರಿ, ಅಂದ್ರೆ ಸ್ವಲ್ಪ ಹಿಂಗೆ ಜಕ್ಕೊಂಡ್ರಿ ಅಂತಂದ್ರೆ ಸ್ವಲ್ಪ ಉದ್ದಗಾಗತ್ತೆ. ಇವಾಗ ಇದನ್ನು ಪೂರ್ತಿ ಹಿಂಗೆ ಚಂತಗ ಹಿಂಗೆ ರೌಂಡ್ ಮಾಡತ್ತೀನಿ ನೋಡ್ರಿ. ಈ ರೀತಿ ಹಿಂಗೆ ರೌಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾ ಯಾವ ರೀತಿ ಹೆಂಗೆ ತೋರ್ಸಾಕತ್ತೀನಿ ನೋಡ್ರಿ ಅದೇ ರೀತಿ ನೀವು ಮಾಡಿರಿ. ಪರ್ಫೆಕ್ಟ್ ಆಗಿರುವಂಥ ನಿಮ್ಗೆ ಪರೋಟ ಬರುತ್ತೆ ಲೇಯರ್ದು. ನೋಡಿದ್ರಲ್ಲ, ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳಕತ್ತೀನಿ. ಎಣ್ಣೆ ಅಥವಾ ತುಪ್ಪನ ಹಚ್ಕೋಬೋದು. ಹಿಂಗೆ ಒಂದು ಪ್ಲೇಟ್ನಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಂತ. ಮತ್ತು ಇನ್ನೊಂದು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡ್ರಿ. ಇದೇ ರೀತಿ ಈಗ ಹಿಂಗೆ ಹಿಟ್ಟು ಹಚ್ಕೊಂಡ್ಬಿಟ್ಟು ಚಪಾತಿ ದೊಡ್ಡ ಸೈಜಿಗೆ ಚಪಾತಿ ಲಟ್ಟಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆನ ಹಿಟ್ಟು ಹಾಕ್ಕೊಂಡು ಹಿಂಗೆ ಚಂದ ಕಟ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಇವಾಗ ರೆಡಿ ಆಗ್ತೈತಿ. ಇದನ್ನು ನಾವು ಹಿಂಗೆ ರೀತಿ ಮುದ್ದೆ ಮಾಡ್ಕೊಂಡು ಮುದ್ದೆ ಅಂದ್ರೆ ಪೂರ್ತಿ ಮುದ್ದೆ ಅಲ್ರಿ, ಹಿಂಗೆ ಚಂದಾಗ ಸ್ವಲ್ಪ ಎಳೆನ ಕೂಡಿಸ್ಕೊಂಡು ಹಿಂಗೆ ಹಿಂಗೆ ರೌಂಡ್ ಶೇಪ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ನೋಡ್ರಿ. ಇವಾಗ ಇವೆಲ್ಲ ಉಳ್ಳಿಗಳು ರೆಡಿ ಆಗೈತಿ. ನೋಡಕತ್ತೀರಿ ಲೇಯರ್ ಹೆಂಗೆ ಕಾಣಿಸುತ್ತಂತಂದು. ಹಾಗೆ ಕೂಡ ಲಟ್ಟಿಸ್ಬೇಕಾದಾಗ ಭಾಳ ಹತ್ತಿಗೆ ಲಟ್ಟಿಸ್ಬಾರ್ದು ನೋಡ್ರಿ. ಭಾಳ ಕಸು ಹಾಕಿ ಸ್ವಲ್ಪ ನಿಧಾನಕ್ಕೆ ನೀವು ಲಟ್ಟಿಸ್ಕೋಬೇಕಾಗತ್ತೆ. ಅಗದಿ ಭಾಳ ತೆಳ್ಳಗಿರಬಾರ್ದು ರೀ, ಸ್ವಲ್ಪ ದಪ್ಪ ಇರಲಿ. ಅಂದ್ರೆ ಭಾಳ ದಪ್ಪ ಅಂದ್ರೆ ದಪ್ಪನೂ ಅಲ್ಲ. ನೋಡಕತ್ತಿರಲ್ಲ, ಈ ಸೈಜ್ ಒಳಗೆ ಮೀಡಿಯಮ್ ಒಳಗೆ ಇರ್ಬೇಕು. ಅಂದರೆ ನಿಮ್ಗೆ ಚೆನ್ನಾಗಿನೂ ಬೆಂದತ್ತ ನೋಡ್ರಿ. ನೋಡಿದ್ರಲ್ಲ, ಇವಾಗ ಇಷ್ಟು ಸೈಜಿಗೆ ನಾನು ಲಟ್ಟಿಸಿಟ್ಕೊಂಡಿದ್ದೀನಿ. ಹಂಚನ್ನು ಕಾಯಾಕಿಟ್ಟಿದ್ದೆ, ಹಂಚನ್ನು ಕಾದೈತಿ. ಇವಾಗ ಇದನ್ನು ಹಂಚು ಮೇಲೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಗ್ಯಾಸನ್ನ ಸ್ವಲ್ಪ ಜೋರಿಟ್ಕೊಂಡು, ಗ್ಯಾಸ್ ಫುಲ್ ಜೋರಲ್ರಿ, ಸ್ವಲ್ಪ ಕಡಿಮೆ ಇಟ್ಕೊಂಡಿರಿ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳತ್ತೀನಿ. ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ರೀ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ಸೊ ತುಪ್ಪ ಹಾಕ್ಕೊಂಡ್ಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡಿಂದ ಹಿಂಗೆ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಾಕತ್ತೀನಿ ನೋಡಿರಿ. ಹಿಂಗೆ ಈ ರೀತಿ ಚೆಂದಾಗಿ ಎರಡೂ ಸೈಡಿಂದ ನಿಮ್ಗೆ ಹೊಂಬಣ್ಣ ಸ್ವಲ್ಪ ಬರುವವರೆಗೂ ನಿಮ್ಗೆ ಬೆಂದಿದ್ದು ಗೊತ್ತಾಗತ್ತಲ್ಲ, ಕಲರ್ ಚೇಂಜ್ ಆಗತ್ತೆ ನೋಡಿರಿ. ಆ ರೀತಿ ಸ್ವಲ್ಪ ಚೆಂದಾಗಿ ಬೇಯಿಸ್ಕೋಬೇಕು. ಸೊ ನೋಡಾಕತ್ತಿರಲ್ಲ ಲೇಯರ್ಗಳು ಎಲ್ಲ ಉಚ್ಚಾತಾರ ನೋಡಿರಿ, ಪದರೆಲ್ಲನೂ ಉಚ್ಚಾಕತ್ತಾವು. ಸೊ ಅಷ್ಟು ಚೆನ್ನಾಗಿ ಬರ್ತೈತಿ. ಹಂಗೆ ಕೂಡ ಸಾಫ್ಟಾಗಿ ಕೂಡ ಬರ್ತಾವೆ ನೋಡಿರಿ. ಸ್ವಲ್ಪ ಸಕ್ಕರೆ ಹಾಕಿನಿಲ್ಲ, ಸೊ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ಬೆಂದೈತಿ, ಒಂದು ಪ್ಲೇಟಿಗೆ ತಕ್ಕೊಂಡು ಬಿಡ್ತೀನಂತ. ಸೊ ಅದೇ ರೀತಿ ನಿಮ್ಗೆ ಇನ್ನೊಂದು ಸರಿ ಹೆಂಗೆ ಲಟ್ಸಿದಂತ ಹೆಂಗೆ ನೋಡ್ಕೊಂಬರ್ರಿ. ಸೊ ಇದೇ ರೀತಿನ ಸ್ವಲ್ಪ ಭಾಳ ಒತ್ತಿಯಾಗಿ ಲಟ್ಸಾಕೋಬಿಡ್ರಿ, ನಿಧಾನಕ್ಕೆ ಮೇಲೆ ನೀವು ಹಗರ್ಕ ಲಟ್ಟಿಸ್ಕೊರಿ. ಹಂಗೆ ಮತ್ತು ಹೊಳಸಿ ಹಾಕಿ ಲಟ್ಟಿಸ್ಬಾರ್ದ್ರಿ. ಅದು ಹೊಳಸಿ ಹಾಕಿ ನಾವು ಲಟ್ಟಿಸ್ಬಿಟ್ವಿ ಅಂತಂದ್ರೆ ಆ ಲೇಯರ್ ಎಲ್ಲನೂ ಮುಚ್ಚಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಉಚ್ಚಂಗಿಲ್ಲ. ಸೊ ಒಂದು ಹಂಚು ಮೇಲೆ ಬಿಸಿ ಹಂಚಿಗೆ ಹಾಕ್ಕೊಂಡ್ಬಿಟ್ಟು ತುಪ್ಪ ಹಚ್ಕೊಂಡು ಅಥವಾ ಎಣ್ಣೆ ಹಚ್ಕೊಂಡು ಎರಡೂ ಸೈಡಿಂದ ಬೇಯಿಸ್ಕೊಂಡು ತಕ್ಕೊಂಡ್ವಿ ಅಂತಂದ್ರೆ ಮಸ್ತ್ ಹಂಗಿರುವಂಥ ಹೋಟೆಲ್ ಶೈಲಿ ಒಳಗೆ, ರೆಸ್ಟೋರೆಂಟ್ ಶೈಲಿ ಒಳಗೆ ಏನು ಪರಾಟ ಅಥವಾ ಅಲ್ಲ ಲೇಯರ್ ಪರೋಟ ಸಿಗತ್ತೆ ನೋಡಿರಿ. ಸೊ ಅದೇ ರೀತಿ ಮನೆ ಒಳಗೆ ಮಾಡ್ಕೊಂಡು ತಿನ್ಬೋದು, ಭಾರಿ ಮಸ್ತ್ ಇರುತ್ತೆ. ಸೊ ನೋಡಾಕತ್ತೀರಿ ಫುಲ್ ಲೇಯರ್ ಆಗೈತಿ. ಸೊ ನಿಮ್ಗೆ ಕಾಣಿಸುತ್ತೆ ನೋಡಿರಿ, ಇಷ್ಟು ಚೆನ್ನಾಗಿ ಬಂದೈತೆ ಅಂತಂದ್ರೆ ಭಾಳ ಖುಷಿ ಅನಿಸುತ್ತೆ ನೋಡಾಕ. ಹಂಗೆ ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ಮನೆಯಾಗ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದ್ರು ನೋಡಿರಿ. ಅಂದರೆ ಮಕ್ಕಳಿಗೆ ಒಂಥರ ಹೊಸ ಥರ ಆಗಿರೋದಂದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಜಸ್ಟ್ ಈ ರೀತಿ ಹಿಂಗೆ ನೀವು ಹಿಂಗೆ ಕೈಲಿಂದ ಹಿಂಗೆ ಬಡಿದ್ರೆ ಅಂತಂದ್ರೆ ಹಿಂಗೆ ಲೇಯರ್ ಎಲ್ಲನೂ ಉಚ್ಚತ್ತೆ ನೋಡಿರಿ. ಸೊ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಚೆನ್ನಾಗಿ ಲೇಯರ್ ಉಚ್ಚೈತೆ ಅಂತಂದ್ರೆ ನನಗಂತೂ ತುಂಬ ಖುಷಿ ಆಯಿತು. ಸೊ ನೋಡಿದ್ರಲ್ಲ, ಈ ರೀತಿ ತುಂಬ ಲೇಯರ್ ಆಗಿರುವಂಥ ಪರಾಟ ಲಚ್ಚ ಪರಾಟ ಅಂತಲೂ ಕರೀತಾರೆ ನೋಡಿರಿ. ಸೊ ಅದೇ ರೀತಿ ನಮ್ಮ ಮನೆ ಒಳಗೆ ಮಾಡ್ಕೊಂಡು ತಿನ್ಬೋದು. ಸೊ ಅದು ಗೋಧಿ ಹಿಟ್ಟಿನಿಂದ ನಾನು ನಿಮ್ಗೆ ಮಾಡಿ ತೋರಿಸಿನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದೈತಿ. ನಾನು ಇವತ್ತಿನ ದಿನ ಇದನ್ನು ಎಗ್ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಂತ. ಸೊ ಮತ್ತೆ ತಡ ಮಾಡ್ತೀರಿ ನೀವು ಮನೆ ಒಳಗೆ ಈ ರೀತಿ ನೀವು ಗೋಧಿ ಹಿಟ್ಟಿನ ಪರಾಟ ಅಥವಾ ಪರೋಟನ ಮನ್ಯಾಗ ಮಾಡಿ ನೋಡಿರಿ. ನಾ ತೋರಿಸಿದಂಥ ಮೆಥಡ್ ಒಳಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಹಂಗೆ ಕೂಡ ಸಾಫ್ಟಾಗಿ ಇತ್ತು ನೋಡಿರಿ. ಸೊ ಮತ್ತೆ ತಡ ಮಾಡ್ತೀರಿ ನೀವು ಮನ್ಯಾಗ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿಪ್ಪ. ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ. ನಂತರ ಅಲ್ಲಿವರೆಗೂ ನೀವು ಮರಿದ ಇದನ್ನು ಒಮ್ಮೆ ಆದರೂ ಮನ್ಯಾಗ ಮಾಡಿ ನೋಡಿರಿ. ನಮಸ್ಕಾರ ರೀ.